ಮಾತಾಡ್ತಾ ಇದೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಾಂದ್ರೆ ಬಿಗ್ ಬಾಸ್ ಸೈಲೆಂಟ್ ಕೂತ್ಕೊಂತ ಹೇಳಿದ್ರೆ ನಾನು ಕೂತ್ಕೊಂತೀನಿ. ಮಾತು ಕೇಳೋದಕ್ಕೆ ನಾನು ಬಂದಿಲ್ಲ. ಅಳ್ಳಾಡ್ಸೋದಕ್ಕೆ ಬಿಲ್ಲಾಡ್ಸೋದಕ್ಕೆ ವಾಟ್ ಏನಾಡಿಸ್ದೆ ಹೌದು ಡಿಪಾರ್ಟ್ಮೆಂಟ್ ಯಾಕೆ ಚೇಂಜ್ ಆಯ್ತು? ನಿಮ್ಗೆ ಕೊಟ್ನಾ? ನಿಮ್ಗೆ ಕ್ಲಾರಿಟಿ ಇಲ್ಲ. 24 hours ಬೆಡ್ರೂಮ್ ಇಂದ ಬಿಟ್ಟು ಹೊರಗಡೆ ಬಂದೇ ಇಲ್ಲ. ಇಲ್ಲೇ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಒಬ್ಬರೇ ಕಿಚನ್ ಡಿಪಾರ್ಟ್ಮೆಂಟ್ ನೀವು ಡಿಸೈಡ್ ಮಾಡ್ತೀರಾ? ಕ್ಯಾಪ್ಟನ್ ಬಿಟ್ರೆ ನಿಮ್ಗೆ ಅದೇ ಕ್ಲಾರಿಫಿಕೇಶನ್ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ತೀನಿ, ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಅನ್ನೋ ಪೇಷನ್ಸ್ ನಿಮ್ಗಿಲ್ಲ. ಕಿಚನ್ ಡಿಪಾರ್ಟ್ಮೆಂಟ್ ನಿಮಗೆ ಅಂತ ಕೊಟ್ಟಾಗ ಸ್ಟೋರಿ ಅಂತ ಕೊಟ್ಟಾಗ ಅಡ್ಗೆ ಯಾರು ಮಾಡ್ಬೇಕು, ಕ್ಲೀನಿಂಗ್ ಯಾರು ಮಾಡ್ಬೇಕಂತ ನೀವು ಡಿಸೈಡ್ ಮಾಡ್ಬೇಕು. ಬೇರೆಯವ್ರು ಯಾಕೆ ಡಿಸೈಡ್ ಮಾಡ್ಬೇಕು? ಓಕೆ, ಅಡ್ಗೆ ಯಾರು ಮಾಡ್ಬೇಕು ಅಂತ ನಾನು ಯಾರ ಹತ್ರ ಡಿಸ್ಕಸ್ ಮಾಡಿದೆ? ಯಾರ ಹತ್ರ ಮಾಡಿದ್ರಿ? ಕ್ಯಾಪ್ಟನ್ ಹತ್ರ ಮಾಡಿದ್ರೆ ಯಾರ ಹತ್ರ ಮಾಡಿದ್ರಿ? ರಜತ್ ಹತ್ರ ಮಾಡಿದ್ರೆ ಕ್ಯಾಪ್ಟನ್ ಹತ್ರ ಮಾಡಿದ್ರೆ ಯಾರ ಹತ್ರ? ಇವಾಗ ಸೈಲೆಂಟ್ ಆಗಿರಿ. ಯಾರ ಹತ್ರ ಮಾಡ್ಬೇಕು ಕ್ವೆಶ್ಚನ್ ಮಾರ್ಕ್